3 ದಿನಗಳಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕರ್ನಾಟಕದ ಮುಕುಟ ಮಣಿ ಅಂತ ನಾವೇನು ಕರಿತೀವಿ ಬೀದರ್ ಜಿಲ್ಲೆ, ಅಲ್ಲೂ ಕೂಡ ಮಳೆ ಆಗಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಬೀದರ್ ತಾಲೂಕಿನಲ್ಲಿ ಭಾರೀ ಅವಾಂತರಗಳು ಸೃಷ್ಟಿಯಾಗಿದೆ. ಮಳೆಯಿಂದಾಗಿ ತಾಲೂಕಿನ ತಜ್ಲಾಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣ ಸಂಪೂರ್ಣವಾಗಿ ಜಲಾವೃತ ಆಗಿದ್ದು, ಶಾಲೆಯ ಆವರಣದಲ್ಲಿ 3 ಅಡಿ ನೀರು ಸಂಗ್ರಹ ಆಗಿ ಕೆರೆಯಂತಾಗಿದೆ. ಶಾಲೆಯ ಕೊಠಡಿ ಒಳಗೂ ನೀರು ನುಗ್ಗಿ ಭಾರೀ ತೊಂದರೆ ಉಂಟಾಗಿದೆ. ತರಗತಿನೇ ಮಾಡೋಕ್ಕಾಗದೇ ಇರೋಷ್ಟು ಶಾಲೆಯ ಕೊಠಡದ ಒಳಗಡೆ ನೀರು ನುಗ್ಗಿದ್ದು, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸಂಕಷ್ಟವನ್ನು ಅನುಭವಿಸಿದ್ರು. ಬೀದರ್, ಹುಮನಾಬಾದ್, ಬಾಲ್ಕಿ, ಬಸವಕಲ್ಯಾಣ, ಔರಾದ್ ಸೇರಿದಂತೆ ಜಿಲ್ಲಾದ್ಯಂತ ಧಾರಾಕಾರವಾಗಿ ಮಳೆಯಾಗಿದ್ದು, ಮುಂದಿನ 3 ದಿನಗಳ ಕಾಲ ಮತ್ತೆ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಕುರಿತು ನಮ್ಮ ಬೀದರ್ನ ಪ್ರತಿನಿಧಿ ಮಲ್ಲಿಕಾರ್ಜುನ್ ಬೀದರ್ ತಾಲೂಕಿನ ತಾಜ್ಲಾಪುರ ಗ್ರಾಮದ ಸರ್ಕಾರಿ ಶಾಲೆಯೊಂದರ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ. ಗಡಿ ಜಿಲ್ಲೆ ಬೀದರ್ಲಿ ಸುರಿದ ಧಾರಾಕಾರ ಮಳೆಗೆ ನಿಜಕ್ಕೂ ಒಂದು ರೀತಿಯ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಯಾಕಂತಂದರೆ ಬೀದರ್ ತಾಲೂಕಿನ ತಾಜ್ಲಾಪುರ ಒಂದು ಗ್ರಾಮ ಇದೆ. ಗ್ರಾಮದ ಸರ್ಕಾರಿ ಶಾಲೆ ಆವರಣ ಇದೆ, ಫುಲ್ ಒಂದು ರೀತಿಯ ಕೆರೆ ಅಂತ ಆಗಿರುವಂಥದ್ದು. ಒಳಗೂ ಕೂಡ ನೀರು ನುಗ್ಗಿ ಕೆಲವತ್ತು ಒಂದು ಪಾಠ ಕೂಡ ಏನು ಮಾಡದೆ ಶಿಕ್ಷಕರು ಹೋಗಿರುವಂಥದ್ದು. ಅಷ್ಟರ ಮಟ್ಟಿಗೆ ನೋಡ್ಬೋದು ಯಾವ ರೀತಿ ಮಳೆ ಆಗಿತ್ತು ಅನ್ನುವಂಥದ್ದು. ಈಗ ನಾವು ಬೀದರ್ ತಾಲೂಕಿನ ತಾಜ್ಲಾಪುರ ಗ್ರಾಮದಲ್ಲಿ ಇದ್ದೀವಿ. ನೋಡ್ಬೋದು ಮಕ್ಕಳು, ಈ ಶಾಲೆಯ ಮಕ್ಕಳು ಯಾವ ರೀತಿ ಒಂದು ನೀರಿನಲ್ಲೇ ಇದ್ದಾರೆ ಅನ್ನುವಂಥ ದೃಶ್ಯಗಳು ನೋಡ್ಬೋದು. ಯಾವ ರೀತಿ ನೀರು ನಿಂತು ಒಂದು ರೀತಿಯ ಇಡೀ ಶಾಲೆಯ ಆವರಣ ಕೆರೆ ಅಂತ ಆಗಿರುವಂಥದ್ದು. 2 ರಿಂದ 3 ಅಡಿ ನೀರು ನಿಂತಿರುವಂಥದ್ದು. ಏನು ಮಳೆ ಬಂದ ಸಂದರ್ಭದಲ್ಲಿ ಒಳಗೂ ಕೂಡ ನೀರು ನುಗ್ಗಿರುವಂಥದ್ದು. ನೀರು ನುಗ್ಗಿ ಒಂದು ರೀತಿಯ ಮಕ್ಕಳು ಪಾಠ ಕೇಳದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಯಾಕಂದರೆ ಪಾಠ ಕೇಳದಾಗದೇ ಒಂದು ರೀತಿಯ ಇಲ್ಲಿನ ಶಿಕ್ಷಕರು ಒಂದು ರೀತಿಯ ಮಕ್ಕಳನ್ನ ಮನೆಗೆ ಕಳಿಸಿರುವಂಥದ್ದು. ನೋಡ್ಬೋದು ದೃಶ್ಯಗಳು ಯಾವ ರೀತಿ ಇದೆ ಅಂದರೆ, ಪ್ರಮುಖವಾಗಿ ಗಡಿ ಜಿಲ್ಲೆ ಬೀದರ್ಲಿ ಏನು ಈಗ ಸತತ 2 ಗಂಟೆಗಳ ಕಾಲ ಧಾರಾಕಾರ ಮಳೆ ಆಯಿತು. ಆ ಒಂದು ಮಳೆಗೆ ಈ ರೀತಿ ಬೀದರ್ ತಾಲೂಕು ಸೇರಿದಂತೆ ಜಿಲ್ಲೆಯಾದ್ಯಂತ ಮಳೆ ಆಯಿತು. ಹೀಗಾಗಿ ಬೀದರ್ ತಾಲೂಕಿನಲ್ಲಿ ಒಂದು ರೀತಿ ಅವಾಂತರ ಸೃಷ್ಟಿಯಾಗುತ್ತೆ. ನೋಡ್ಬೋದು, ಇಲ್ಲಿ ತೋರಿಸಿ ನಾನು ಯಾವ ರೀತಿ ಕೊಠಡಿ ಒಳಗೂ ಕೂಡ ನೀರು ಹೋಗಿದೆ ಅನ್ನುವಂಥ ದೃಶ್ಯಗಳು ಕೂಡ ನೋಡ್ಬೋದು. ಮಳೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ನೀರು ಹೋಗಿದೆ ಅನ್ನುವಂಥದ್ದು. ಬಹುತೇಕ ಅಲ್ಲಿ ಒಳಗಡೆ ನೀರು ಕೂಡ 2 ರಿಂದ 3 ಅಡಿ ನಿಂತಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಇಲ್ಲಿನ ಶಿಕ್ಷಕರಿಂದರೆ ಇಲ್ಲಿನ ಪಾಠ ಏನು ಮಾಡೋದನ್ನು ಬಿಟ್ಟು ಮಕ್ಕಳನ್ನ ಮನೆಗೆ ಕಳಿಸಿರುವಂಥದ್ದು. ಈಗ ನೋಡ್ಬೋದು ಯಾವ ರೀತಿ ದೃಶ್ಯ ಇದೆ ಅನ್ನುವಂಥದ್ದು. ಅಂದರೆ ಈಗ ಬೀಗ ಹಾಕ್ಕೊಂಡು ಮನೆಗೆ ಹೋಗಿರುವಂಥದ್ದು. ಅಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಏನಿದೆ ಇದು ಸಂಪೂರ್ಣವಾಗಿ ಒಂದು ರೀತಿಯ ಜಲವತ ಆಗಿರುವಂಥದ್ದು. ಒಂದು ರೀತಿಯ ಸಂಪೂರ್ಣವಾಗಿ ನೋಡ್ಬೋದು ಇಲ್ಲಿ ಯಾವ ರೀತಿ ಒಂದು ಮಣ್ಣಿದೆ, ಸಂಪೂರ್ಣವಾಗಿ ನೀರು ನಿಂತಿತ್ತು. ಈ ನಿಮಗೆ ಇಲ್ಲಿ ಕಾಣ್ತಾ ಇದೆ. ಅಷ್ಟರ ಮಟ್ಟಿಗೆ ಇಲ್ಲಿವರೆಗೂ ನೀರು ನಿಂತು ಸಂಪೂರ್ಣವಾಗಿ ಏನು ಇದು ಸಂಪೂರ್ಣ ಇಡೀ ಶಾಲೆ ಜಲವತ ಆಗಿರುವುದು, ಇಡೀ ಆವರಣ ಕೆರೆ ಅಂತ ಆಗಿರುವಂಥದ್ದು. ಹೀಗಾಗಿ ಇಲ್ಲಿನ ಮಕ್ಕಳು ಒಂದು ರೀತಿಯ ಪಾಠ ಕಲಿಯಾಗದೆ ಅಂದರೆ ಮಳೆ ನೀರು ಒಳಗೆ ಹೋಗಿದ ಪರಿಣಾಮ ಪಾಠ ಮಾಡದೆ ಆಗದೆ ಒಂದು ರೀತಿಯ ಈಗಾಗಲೇ ಎಲ್ಲ ಮಕ್ಕಳನ್ನ ಮನೆಗೆ ಕಳಿಸಿರುವಂಥದ್ದು. ಅಂದರೆ ಗಡಿ ಜಿಲ್ಲೆ ಬೀದರ್ಲು ಈಗಾಗಲೇ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಇನ್ನೂ 2-3 ದಿನಗಳ ಕಾಲ ಹೆಚ್ಚಿನ ಮಳೆ ಆಗುತ್ತೆ ಅನ್ನುವಂಥದ್ದು ಎಚ್ಚರಿಕೆಯನ್ನು ಮುನ್ಸೂಚನೆಯನ್ನು ಈಗ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಹೀಗಾಗಿ ಗಡಿ ಜಿಲ್ಲೆ ಬೀದರ್ಲು ಒಂದು ರೀತಿಯ ಮತ್ತೆ ಧಾರಾಕಾರ ಮಳೆಯಾಗಿ ಅವಾಂತರಗಳ ಸರಮಾಲಿನ್ಯ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇರುವಂಥದ್ದು. ಕ್ಯಾಮರಾ ಸಾಕ್ಷಿ ಜೊತೆ ಮಲ್ಲಿಕಾರ್ಜುನ್, ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.